Hello everyone, welcome back to my YouTube channel Life with Netra. ನಾನು ನೇತ್ರ. ಫ್ರೆಂಡ್ಸ್, ಇವತ್ತು ತುಂಬ ಮನಸ್ಸಿಗೆ ಹತ್ತಿರವಾಗುವಂಥ ವಿಷಯ. ಇವತ್ತಿನ ವಿಷಯ ಏನು ಗೊತ್ತಾ? ಮಹಿಳೆಯರ ಒಂಟಿತನ. ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಈ ವಿಡಿಯೋದಲ್ಲಿ ನಾನು ಒಂದು 3 ದಿನದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಬ್ಯುಸಿ ಇದ್ದರೆ ನೀವು ನನ್ನ ವಿಡಿಯೋದಲ್ಲಿರ್ತಕ್ಕಂಥ ವಿಷಯವನ್ನು ಕೇಳಿಸ್ಕೊಳ್ತಾ ನೀವು ನಿಮ್ಮ ಕೆಲಸವನ್ನು ಮಾಡ್ಕೋಬೋದು. ವಿಡಿಯೋ ನೋಡಬೇಕು ಅಂತ ಏನಿಲ್ಲ. ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆ ಮಾತಾಡೋಣ. 40 ವರ್ಷ ಆಯಿತು, 50 ವರ್ಷ ಆಯಿತು, ಯಾವುದೇ ಹೌಸ್ ವೈಫ್ ಮಹಿಳೆಯರು ತಮ್ಮ ಇಡೀ ಜೀವನವನ್ನು ಕುಟುಂಬಕ್ಕಾಗಿಯೇ ಮೀಸಲಾಗಿಟ್ಟಿರ್ತಾರಲ್ವ. ಮಕ್ಕಳು ಚಿಕ್ಕವರಾಗಿದ್ದಾಗ ಅವರ ಸೌಂಡ್ ಆಗಿರ್ಬೋದು, ಅವರ ಗದ್ದಲ ಮನೆ ತುಂಬ ಇರುತ್ತೆ. ಅಮ್ಮ ಅದನ್ನು ಮಾಡಿಕೊಡು, ನನಗೆ ಇದನ್ನು ಮಾಡಿಕೊಡು, ರೆಸಿಪಿ ಬಗ್ಗೆನೂ ಕೇಳುತ್ತೆ. ಪ್ರತಿಯೊಂದನ್ನು ಶೇರ್ ಮಾಡಿಕೊಳ್ಳುತ್ತೆ. ಪ್ರತಿಯೊಂದು ತಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ ಮಗು. ಸ್ಕೂಲ್ಗೆ, ಕಾಲೇಜಿಗೆ ಮತ್ತು ಜಾಬ್ಗೆ ಅಂತ ತಲೆ ಕೆಡಿಸ್ಕೊಂಡು ಮಕ್ಕಳನ್ನು ತುಂಬ ಚೆನ್ನಾಗಿ ಕಾಳಜಿಯಿಂದ, ಪ್ರೀತಿಯಿಂದ ಮಕ್ಕಳನ್ನು ನೋಡಿಕೊಂಡಿರ್ತಾಳೆ ತಾಯಿಯಾದವರು. ಮಗು ಚಿಕ್ಕದಿದ್ದಾಗ ಸ್ಕೂಲ್ಗೆ ಹೋದಾಗ, ಫಸ್ಟ್ ಡೇ ಸ್ಕೂಲ್ಗೆ ಹೋದಾಗ ಅದು ಬಂದು ಹಗ್ ಮಾಡುತ್ತೆ, ಎಷ್ಟು ಪ್ರೀತಿ ಮಾಡುತ್ತೆ. ಅದನ್ನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ ಅಂತೆಲ್ಲ ತುಂಬ ಚೆನ್ನಾಗಿ ತಾಯಿ ಹತ್ರ ಶೇರ್ ಮಾಡಿಕೊಳ್ಳುತ್ತೆ. ಆದರೆ ಏನೇ ಘಟನೆ ನಡೆದರೂ ತಾಯಿ ಮುಂದೆ ಹೇಳುತ್ತೆ. ಆದರೆ ದೊಡ್ಡವರಾದ ಮೇಲೆ ಅದೇ ಮಗುನೆಯ ಕಾಲೇಜ್ಗೆ ಹೋದ್ಮೇಲೆ ತಾನಾಯಿತು, ತನ್ನ ಮೊಬೈಲ್ ಆಯಿತು, ತನ್ನ ಓದು ಆಯಿತು ಅಂತ ಇರುತ್ತೆ. ಆವಾಗ ತಾಯಿಯಲ್ಲಿ ಒಂದು ಪ್ರಶ್ನೆ ಶುರುವಾಗುತ್ತೆ ಅಥವಾ ಬೇಜಾರಾಗುತ್ತೆ. ಏನಂದರೆ ಆವಾಗ ತುಂಬ ಬೇಜಾರಾಗಿ ನನಗೆ ಒಂಟಿತನ, ನಾನು ಒಂಟಿ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಒಂಟಿತನ ಅವರಿಗೆ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂಟಿತನ. ಮಕ್ಕಳನ್ನ ಮದುವೆ ಮಾಡಿ ಅವ್ರ ಹೆಂಡತಿ ಬರುವವರೆಗೂ ಇದೇ ರೀತಿ ಒಂಟಿತನ ಕಾಡುತ್ತೆ. ಮತ್ತು ಹೆಂಡತಿ ಬಂದಾಗ ಮತ್ತೆ ನನ್ನ ಮಗ ಚೇಂಜ್ ಆದ ಅಂತೇಳಿ ಮತ್ತು ಅದು ಒಂಥರ ಬೇರೆ ಲೈಫು. ಆವಾಗಲೂ ನಾನು ಒಂಟಿತನ. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಸಾಕು, ಸಿಂಪಲ್ಲಾಗಿ ಮಾತಾಡಿದ್ದೀನಿ. ಬನ್ನಿ, ಹಾಗಾದರೆ ನಾವು ಮಹಿಳೆಯರು ಚೇಂಜ್ ಆಗಬೇಕಾ ಅಲ್ವಾ? ಮಗು ದೊಡ್ಡದಾಗಿದೆ ಅಂದರೆ ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಿದ್ದಾರೆ ಅಂದಮೇಲೆ ನಾವು ಚೇಂಜ್ ಆಗಬೇಕಲ್ವ. ಆದರೆ ಎಷ್ಟೋ ಮಹಿಳೆಯರು ನನಗೆ ಯಾರಿಗೆ ಬೇಕು ಆಗಿಲ್ಲ, ನಾನು ಇವಾಗ ಯಾರಿಗೆ ಬೇಕಾಗಿಲ್ಲ, ನನ್ನ ಜೀವನದಲ್ಲಿ ನಾನು ಏನೂ ಇಲ್ವಾ, ಅಂದರೆ ನನ್ನ ಅವಶ್ಯಕತೆ ಯಾರಿಗೂ ಇಲ್ವಾ, ನನ್ನ ಮಕ್ಕಳಿಗಿಲ್ವಾ ಅಂತ ಅವರು ತುಂಬ ಬೇಜಾರು ಮಾಡಿಕೊಂಡು ಒಂಥರ ಒಂಟಿ ಅನಿಸ್ಬಿಡುತ್ತೆ. ಈ ಥರ ಫೀಲಿಂಗ್ಸ್ ಬರೋದು ತುಂಬ ಸಹಜ. ಆದರೆ ಇದು ತಪ್ಪೇನಿಲ್ಲ. ಎಷ್ಟೋ ಮಹಿಳೆಯರು ಮನಸ್ಸಿಗೆ ನೋವು ಆದ್ರೂ, ಇದು ನೋವಾದ್ರೂ ನಾವು ಅರ್ಥ ಮಾಡಿಕೊಳ್ಬೇಕು. ಮಕ್ಕಳು ದೂರ ಆಗಿದ್ದಾರೆ ಅಂದರೆ, ಎಲ್ಲೋ ದೂರ ಇದ್ದಾರೆ, ಎಲ್ಲೋ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅವರು ಪ್ರೀತಿ ಮಾಡ್ತಿಲ್ಲ ಅಂತ ಅಲ್ಲ. ಅವರು ದೊಡ್ಡವರಾಗಿದ್ದಾರೆ, ಅವರ ಜೀವನ ಅವ್ರು ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ನಾವು ತಿಳ್ಕೊಬೇಕು. ನೋಡಿ, ಹಕ್ಕಿ ಇದೆಯಲ್ಲ, ಈ ಯಾವುದೇ ಒಂದು ಪಕ್ಷಿಗಳಾಗಿರ್ಬೋದು, ಅವು ಚಿಕ್ಕದಾಗಿದ್ದಾಗ ಗೂಡಿನಲ್ಲಿ ಇರ್ತಾವಲ್ವ, ಅದಕ್ಕೆ ರೆಕ್ಕೆ ಬಂದಮೇಲೆ ಅದು ಮೇಲೆ ಹಾರಲೇಬೇಕದು. ಇದು ಪ್ರಕೃತಿಯ ನಿಯಮ ಅಲ್ವಾ. ಹಾಗೆ ನಾವು ನಮ್ಮ ಮಕ್ಕಳನ್ನು ಒಪ್ಕೊಳ್ಳೋದು, ಅಕ್ಸೆಪ್ಟೆನ್ಸ್ ಅನ್ನೋದು ತುಂಬಾ ಮುಖ್ಯ. ನಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರ ಜೀವನ ಅವರವರು ಉಟ್ಕೊಂಡು ಹೋಗಿದ್ದಾರೆ. ಈ ಥರ ನಮಗೆ ಅವ್ರನ್ನನ್ನು ಒಪ್ಕೊಳ್ಳೋಂತಹ ದೊಡ್ಡ ಮನಸ್ಸಿರಬೇಕು. ಆವಾಗ ಈ ಥರ ಅಕ್ಸೆಪ್ಟೆನ್ಸ್ ಇದ್ದರೆ ಮಾತ್ರ ಮನಸ್ಸಿಗೆ ಹಗುರ ಅನ್ನಿಸ್ತದೆ. ಮಹಿಳೆಯರು ನಂತರ ಏನು ಮಾಡಬೇಕು? ಮಹಿಳೆಯರ ನಂತರ ಈ ದೊಡ್ಡವರಾದ್ಮೇಲೆ ಅವರೆಲ್ಲ ಮದುವೆ ಮಾಡಿದ್ಮೇಲೆ ನಂತರ ಜೀವನ ಏನು ಅನ್ನೋದು ನಾವೀಗ ಅರ್ಥ ಮಾಡಿಕೊಳ್ಳೋಣ. ಫಸ್ಟ್ ಒಂದನೇದಾಗಿ ಏನಪ್ಪ ಅಂದರೆ, ಮಹಿಳೆಯರು ತಮ್ಮ ಜೀವನವನ್ನು ಮತ್ತೆ ಹುಡುಕಿಕೊಳ್ಬೇಕು. ಏನಪ್ಪ, ಅರೆ ಈ 40 ವರ್ಷ ಆಯಿತು, 50 ವರ್ಷ ಆಯಿತು, ಈ ಏಜಲ್ಲಿ ನಾವು ಮತ್ತೆ ಜೀವನ ಶುರು ಮಾಡೋದಾ ಅಂತ ಕೆಲವ್ರಿಗೆ ಅನ್ನಿಸ್ಬೋದು. ಇಷ್ಟು ವರ್ಷ ನಾವು ಸೊಸೆಯಾಗಿ, ಹೆಂಡತಿಯಾಗಿ ಮತ್ತು ತಾಯಿ ಅನ್ನೋ ಪಾತ್ರಗಳಲ್ಲಿ ಬದುಕಿರ್ತೀವಿ. ಆದರೆ ನಮ್ಮೊಳಗಿನ ನಾನು ಅನ್ನೋ ವ್ಯಕ್ತಿಯನ್ನು ಮರ್ತಿರ್ತೀವಿ. ನಮಗೆ ಏನು ಇಷ್ಟ? ಒಂದು ಸಾಂಗ್, ಒಂದು ಹಾಡು ಹೇಳೋದಾಗಿರ್ಬೋದು, ಒಂದು ಡ್ಯಾನ್ಸು, ರೀಡಿಂಗು, ಸ್ಪಿರಿಚುವಲ್ ಬುಕ್ಸ್ಗಳನ್ನ ಓದೋದಾಗಿರ್ಬೋದು, ಇನ್ನೂ ಏನಾದರೂ ಹೊಸದು ಅಡುಗೆಯನ್ನು ಕಲಿಯೋದಾಗಿರ್ಬೋದು, ಒಂದು ಡ್ರಾಯಿಂಗ್, ಅವ್ರಿಗೆ ಏನೇನು ಇಂಟ್ರೆಸ್ಟ್ ಇರುತ್ತೆ, ಈ ಭಜನೆ, ಯೋಗ, ವಾಕಿಂಗ್ ಆಗಿರ್ಬೋದು, ಅಟ್ಲೀಸ್ಟ್ ವ್ಯಾಯಾಮ ಮಾಡೋದಾಗಿರ್ಬೋದು, ಆರೋಗ್ಯಕ್ಕಾಗಿ, ಕೊನೆಯ ಪಕ್ಷ ಮೆಡಿಟೇಷನ್ ಆದರೂ, ಯಾವುದಾದ್ರೂ ಸರಿ ಮತ್ತೆ ಶುರು ಮಾಡೋದು ಒಳ್ಳೆಯದು. ಭಾಳಷ್ಟು ಮಹಿಳೆಯರು ಹೇಳ್ತಾರೆ, ಈ ವಯಸ್ಸಲ್ಲಿ, ಈ ಏಜಲ್ಲಿ ಏನು ಹೊಸದಾಗಿ ಶುರು ಮಾಡೋದು ಅವರ ಪ್ರಶ್ನೆ ಆಗಿರುತ್ತೆ. ಯಾಕಾಗಲ್ಲ? ಜೀವನ ಇನ್ನೂ ಮುಗಿದಿಲ್ಲ, ಇವಾಗಿಂದನೂ ಸ್ಟಾರ್ಟ್ ಮಾಡ್ಬೋದು.
ಮಕ್ಕಳು ಚಿಕ್ಕವರಿದ್ದಾಗ ಅವರಿಗೋಸ್ಕರ ತುಂಬ ಟೈಮ್ ಕೊಡ್ತೀವಲ್ವ? ಇವಾಗ ನಮಗೋಸ್ಕರ ನಾವು ಯಾಕೆ ಟೈಮ್ ಕೊಟ್ಕೊಳ್ಬಾರ್ದು? ಮಕ್ಕಳು ದೊಡ್ಡವರಾಗಿದ್ದಾರೆ, ಫ್ರೀ ಇರ್ತೀವಲ್ವ? ಬೇಗ ಬೇಗ ಕೆಲಸ ಮಾಡಿಕೊಂಡು ಯಾವುದಾದ್ರೂ ಒಂದು ಆನ್‌ಲೈನ್ ಮುಖಾಂತರ ನಾವು ಕಲಿಬೋದು. ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ, ಮಾನಸಿಕ ಒಂದು ಆರೋಗ್ಯಕ್ಕಾಗಿ ಮೆಡಿಟೇಷನ್ ಮಾಡೋದ್ರಿಂದ, ಈ ಎಲ್ಲದ್ರಿಂದನೂ ನಮಗೇನೆ ಬೆನಿಫಿಟ್ಟು. ಹೊರಗೆ ಹೋಗಿ ಒಂದು ಫ್ರೆಶ್ ಗಾಳಿ ಆಗಿರ್ಬೋದು, ಸೂರ್ಯ ಉದಯ ಅದನ್ನು ಸಹ ನೋಡ್ಬೋದಲ್ವ? ಎಲ್ಲವನ್ನೂ ನಾವು ಅನುಭವಿಸ್ಬೋದು ಈ ಟೈಮಲ್ಲಿ. ಬೆಳಗ್ಗೆ ಹರಿಬರಿ ಅಡುಗೆ ಮಾಡೋದು, ಬೇಗ ಬೇಗ ಮಕ್ಕಳಿಗೆ ಟಿಫನ್‌ಗೆ ಏನಾದರೂ ಮಾಡಬೇಕಂತ ಇರೋದಿಲ್ಲ ಅಲ್ವಾ? ನಮ್ಮ ದೇಹ ಚೆನ್ನಾಗಿದ್ದರೆ ನಮ್ಮ ಮನಸ್ಸು ಕೂಡ ಹಗುರವಾಗಿರುತ್ತೆ. ಮನೆಯಲ್ಲಿ ದಿನಾವಿಡೀ ಚಿಂತೆ ಮಾಡ್ತಾ ಇದ್ದರೆ ಇನ್ನಷ್ಟು ನಮಗೆ ಒಂಟಿತನ ಅನ್ನೋದು ಮಹಿಳೆಯರಿಗೆ ಕಾಡುತ್ತೆ. ಯೂಟ್ಯೂಬಲ್ಲಿ ಸಾಕಷ್ಟು ಹೊಸ ವಿಷಯಗಳನ್ನು ಕಲಿಬೋದು. ಇನ್ನೊಂದು ಮೇಯ್ನ್ ಫ್ರೆಂಡ್ಸ್ ಏನು ಅಂದರೆ, ಬೆಟರ್ ನಮ್ಮ ಮದುವೆ ಮದುವೆ ಆದಮೇಲೆ ಏನಾದರೂ ಈ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ರೇರ್ ಯಾರ ರಿಲೇಷನ್‌ಶಿಪ್ ಆಗಿರ್ಬೋದು, ಈ ಥರ ಎಲ್ಲರನ್ನೂ ನಾವು ಮರ್ತಿರ್ತೀವಿ. ಅಂದರೆ ಟಚ್ಚಲ್ಲಿರಲ್ಲ. ಇವಾಗ ಮತ್ತು ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಜೊತೆನೂ ನಾವು ನಮ್ಮ ಫೀಲಿಂಗ್ಸ್ ಆಗಿರ್ಬೋದು, ಏನಾದರೂ ಒಳ್ಳೆ ಅಕ್ಕ ತಂಗಿಯರಿದ್ದರೂ ಸಹ ನಾವು ಫೀಲಿಂಗ್ಸನ್ನು ಹೇಳ್ಕೋಬೋದು, ನಮ್ಮ ಮನಸ್ಸಿನೊಳಗಿರ್ತಕ್ಕಂಥದ್ದನ್ನು. ಈ ಥರ ಈಗ ಯಾಕಂದರೆ ಫ್ರೀ ಇರ್ತೀವಲ್ವ, ಏನಾದರೂ ಒಂದು ಮನಸ್ಸಿಗೆ ಹಗುರ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಜೊತೆ ನಾವು ಮನಸಾರೆ ನಕ್ಕು ನಾವು ನಮ್ಮ ಮನಸ್ಸನ್ನು ಸಹ ದೇಹ ಮತ್ತು ಮನಸ್ಸು ಹಗುರ ಮಾಡ್ಕೊಳ್ಬೋದಲ್ವ? ನಮ್ಮ ಜೀವನಕ್ಕೂ ಒಂದು ಮೌಲ್ಯವಿದೆ ಅನ್ನೋದನ್ನು ಮಾತ್ರ ಅರಿತುಕೊಳ್ಬೇಕು ನಾವು. ಇಷ್ಟು ವರ್ಷ ಇಡೀ ಕುಟುಂಬವನ್ನು ನೋಡ್ಕೊಂಡಿದ್ದೀವಿ. ಇದೇನು ಸಣ್ಣ ವಿಷಯ ಅಂತ ಅಲ್ಲ. ಒಂದು ಕುಟುಂಬವನ್ನು ಕಟ್ಟಿದ್ದೀವಿ, ಮಕ್ಕಳನ್ನು ಬೆಳೆಸಿದ್ದೀವಿ, ಒಳ್ಳೆಯ ಆಹಾರ ಅಂದರೆ ಒಳ್ಳೆಯ ಫುಡ್ ಹಾಕಿದ್ದೀವಿ, ಅಂದರೆ ಆಹಾರ ಕೊಟ್ಟಿದ್ದೀವಿ, ಒಳ್ಳೊಳ್ಳೆ ಹೆಲ್ದಿ ರೆಸಿಪಿ ಮಾಡಿಕೊಟ್ಟಿದ್ದೀವಿ. ಇಡೀ ಎಲ್ಲ ಅವ್ರನ್ನ ಏನೇನು ಅವಶ್ಯಕತೆ ಎಲ್ಲನೂ ಪೂರೈಸಿದ್ದೀವಿ. ಇದೇ ಒಂದು ದೊಡ್ಡ ಸಾಧನೆ. ಏನೆಲ್ಲ ಜನರಿಗೆ ಕಾಣುವಷ್ಟು ಸಾಧನೆ ಮಾಡಿರೋದಕ್ಕೆ ಸಾಧನೆ ಅಲ್ಲ. ಇದು ನಾವು ಮನೆಯಲ್ಲಿದ್ಕೊಂಡು ಮಾಡಿರ್ತೀವಿ. ಇದು ಒಂದು ನಮಗೋಸ್ಕರ ನಾವೇ ಅಂದ್ಕೋಬೇಕು. ಯಾರು ಅನ್ನಲಿದ್ರೂ ಪರವಾಗಿಲ್ಲ. ಇದು ಒಂದು ದೊಡ್ಡ ಸಾಧನೆನೇ. ಹಿಂದೆ ಮಕ್ಕಳು ಹಂಗೆ ಮಾಡ್ತಿದ್ರು, ಹಿಂಗೆ ಮಾಡ್ತಿದ್ರು. ಈಗ ನನ್ನ ಜೊತೆ ಯಾರೂ ಮಾತೇನ ಆಡಲ್ಲ. ಮುಂದೆ ನನ್ನ ಮಗ ಮಗಳು ಅಥವಾ ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಈಗೇನೂ ನನ್ನ ಜೊತೆ ಮಾತಾಡಲ್ಲ ಅಂತ ನಾವು ಯೋಚನೆ ಮಾಡಬಾರ್ದು. ಬದಲಿಗೆ ಇವತ್ತು ಇರುವ ಜೀವನವನ್ನು ನಾವು ಸ್ವೀಕರಿಸಬೇಕು. ಈ ಕ್ಷಣವನ್ನು ನಾವು ಅನುಭವಿಸಬೇಕು. ಮಕ್ಕಳನ್ನು ಅತಿಯಾಗಿ ಅಂಟಿಕೊಳ್ಳಬಾರದು. ಒಂದು ಸ್ಪಿರಿಚುವಲ್ ಸತ್ಸಂಗದಲ್ಲಿ ನಮ್ಮ ಮೇಡಮರು ಹೇಳಿದರು, ಅಂಟಿಯೂ ಅಂಟಲಾರದೆ ಇರಬೇಕು ಅಂತ ಇದ್ದರು. ಹಚ್ಕೊಳ್ಳಾರ್ದಲೇ ಇರಬೇಕು ನಾವು ಫ್ಯಾಮಿಲಿಯನ್ನು. ಹಂಗಾದರೆ ನಾವು ಸ್ಪಿರಿಚುವಲಲ್ಲಿ ಸಕ್ಸಸ್ ಕಾಣ್ಬೋದು ಅಂತ ಹೇಳಿದರು. ಸ್ಪಿರಿಚುವಲಲ್ಲಿ ಇವೆಲ್ಲ ತುಂಬಾ ಒಂದು ದೊಡ್ಡ ಟಾಪಿಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಸಹ ಶೇರ್ ಮಾಡ್ಕೊಳ್ತೀನಿ, ಆಧ್ಯಾತ್ಮಿಕದ ಬಗ್ಗೆ. ಮಕ್ಕಳ ಮೇಲೆ ಪ್ರೀತಿ ಇರಲಿ, ಹಾಗೆ ಸ್ವಾತಂತ್ರ್ಯನೂ ಇರಲಿ. ಅದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ನಾವು ನೋಡಿಕೊಳ್ಳೋದು ಮುಖ್ಯ. ಅವರಿಗೆ ಸ್ವಾತಂತ್ರ್ಯನೂ ಕೊಡಬೇಕು, ಹಾಗೆ ಪ್ರೀತಿನೂ ಮಾಡಬೇಕು. ಅವರು ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಮಕ್ಕಳು. ಮಹಿಳೆಯರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ನಮ್ಮ ಖುಷಿಯನ್ನು ನಾವೇ ನಿರ್ಮಿಸಿಕೊಳ್ಳಬೇಕು. ಫೈನಲ್ಲಾಗಿ ಒಂದು ಮಾತು ಹೇಳಬೇಕು ಅಂದರೆ, ಮಕ್ಕಳು ದೊಡ್ಡವರಾಗ್ತಾರೆ, ಜೀವನ ಬದಲಾಗುತ್ತೆ, ಅವ್ರ ಜೀವನವೂ ಬದಲಾಗುತ್ತೆ, ಮದುವೆ ಆಗ್ತಾರೆ, ಅವ್ರವ್ರ ಜೀವನ ಅವ್ರವ್ರ ಸಂಸಾರ ಅಂತ ಎಲ್ಲ ಹೋಗ್ತಾರೆ, ಸಂಬಂಧಗಳ ರೂಪವೂ ಬದಲಾಗುತ್ತೆ. ಆದರೆ ನಾವು ನಮ್ಮನ್ನು ಪ್ರೀತಿ ಮಾಡೋದನ್ನು ಮರಿಬಾರ್ದು ಅಲ್ವಾ ಫ್ರೆಂಡ್ಸ್? ಏನಾದರೂ ಒಂದು ಕಲಿತಾನೇ ಇರಬೇಕು, ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ತಾನೇ ಇರಬೇಕು. ಏಜ್ ಲಿಮಿಟ್ ಇಲ್ಲ ಫ್ರೆಂಡ್ಸ್. ಆ ಏಜಲ್ಲಿ ಕಲಿಬೇಕಿತ್ತು, ನಾನು ಏನು ಕಲ್ತಿಲ್ಲ, ಇವಾಗ ನನಗೆ ತಲೆಗೆ ಹೋಗುತ್ತಾ? ಇಲ್ಲ, ನಿಧಾನವಾಗಿ ಕಲಿಯೋಣ. ನನ್ನೇ ಎಕ್ಸಾಂಪಲ್ ತಗೊಳ್ಳೋದಾದರೆ, ಹೌದು, ನಾನು ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು ತುಂಬ ಬ್ಯುಸಿ ಇದ್ವಿ. ಈಗ ನಮಗೆ ಮಕ್ಕಳು ಎಲ್ಲ ದೊಡ್ಡವರಾದಮೇಲೆ ಫ್ರೀ ಆಗಿದ್ದೀನಿ. ನಾನು ಸಹ ಈ ಥರ ಯೂಟ್ಯೂಬ್ ಅವರೇ ಮಕ್ಕಳೇ ಮಾಡಿಕೊಟ್ಟಿರೋಂತಹ ಒಂದು ಚಾನಲ್ ಅಂತ ಹೇಳ್ಬೋದು.
ಮನೆಯಲ್ಲಿ ಕೂತು ಬೇಜಾರಾಗುತ್ತೆ ನಿನಗೂ ಸಹ. ಈ ಥರ ನಿನಗೇನು ಗೊತ್ತಿದೆಯೋ ನಿನ್ನದೇ ಆದ ಭಾಷೆಯಲ್ಲಿ ನಿನಗೆ ಹೆಂಗೆ ಅನಿಸುತ್ತೋ ಅದೇ ರೀತಿ ಮಾತಾಡು. ಏನು ಸ್ಟೈಲಿಶಾಗೇ ಮಾತಾಡಬೇಕಂತ ಏನಿಲ್ಲ. ಕ್ಯಾಸುವಲ್ಲಾಗಿ ನಮ್ಮ ಜೊತೆ ಹೇಗೆ ಮಾತಾಡ್ತೀಯ ಅದೇ ರೀತಿ ನೀನು ಮಾತಾಡ್ಕೊಂಡು ಹೋಗು. ನಿಂದು ಯಾವಾಗಲೂ ನಿಂದು ಅಡುಗೆ ರೆಸಿಪಿ ಅಂತ ಇರುತ್ತೆ. ಅದ್ರ ಜೊತೆಗೆ ಇದು ನೀನೇನಾದರೂ ಒಂದು ಮಹಿಳೆಯರಿಗೆ ಒಂದು ಮೋಟಿವೇಶನ್ ಥರ ನೀನು ಈ ಥರ ಮಾಡ್ಕೊಂಡು ಹೋಗ್ಬೋದು ಅಂತ ತಿಳಿಸಿದಾಗ ನನಗೂ ತುಂಬ ಖುಷಿಯಾಯಿತು. ನಾನು ಸಹ ಯೂಟ್ಯೂಬ್ ಮಾಡಲಿಕ್ಕೆ ಮತ್ತೆ ಒಪ್ಕೊಂಡು ಮಾಡ್ತಾಯಿದ್ದೀನಿ ಅಲ್ವಾ. ಇದ್ರ ಜೊತೆಗೆ ನಾವು ಸಹ ಸ್ಪಿರಿಚುವಲ್ ಕ್ಲಾಸಸ್ಸು ಏನು ಆಧ್ಯಾತ್ಮಿಕ ಏನಿರುತ್ತೋ ಅದರಲ್ಲಿ ಸಹ ನಾವು ಗ್ರೋತ್ ಆಗಬೇಕು ಅಂದರೆ ಕಲಿಯೋದು ತುಂಬ ಇದೆ ಸ್ಪಿರಿಚುವಲ್ಲಲ್ಲಿ. ಈ ಆಧ್ಯಾತ್ಮಿಕ ಜೀವನ ಒಂದು ಅರ್ಧ ಆದರೆ ಅರ್ಧ ಭೌತಿಕ ಜೀವನ ಅಂತ ಹೇಳ್ಬೋದು. ನನ್ನ ಜೀವನ ಹಾಗಾಗಿದೆ. ಇತ್ಲಾಗೆ ಇದನ್ನು ಬಿಡೋಕ್ಕಾಗ್ತಿಲ್ಲ, ಅದನ್ನು ಬಿಡೋಕ್ಕಾಗ್ತಿಲ್ಲ. ಎರಡನ್ನೂ ಒಟ್ಟಿಗೆ ತಗೊಂಡು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಸ್ಪಿರಿಚುವಲ್ ಇದೆಯಲ್ಲ, ಈ ಆಧ್ಯಾತ್ಮಿಕ ಅನ್ನೋದು ತಿಳ್ಕೊಳ್ತಾ ಹೋಗ್ಬಿಟ್ರೆ ಎಷ್ಟು ಸುಂದರ, ಎಷ್ಟು ಒಂಥರ ಸಾಗರ ಸಮುದ್ರವಿದ್ದಂತೆ ಇದು ಆಧ್ಯಾತ್ಮಿಕ ಅನ್ನೋದು. ನಾನು ನೆಕ್ಸ್ಟು ಮುಂಬರುವ ದಿನಗಳಲ್ಲಿ ಖಂಡಿತ ಅದನ್ನು ನಾನು ಏನೇನು ಕಲ್ತಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡೋಣ ಅದಕ್ಕೆ ತಕ್ಕಂತೆ ಏನಾದರೂ ನಾನು ಪ್ರಿಪ್ರೇಷನ್ ಮಾಡಿಕೊಂಡು ಕ್ಲಾಸ್ಗಳಾಗಿರ್ಬೋದು, ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟು ಒಂದು ಮಕ್ಕಳು ದೊಡ್ಡವರಾದಮೇಲೆ ನಾವು ಏನೇನು ಮಾಡಬೇಕು ಅಂದರೆ ನಾವು ತುಂಬ ಆಸೆಗಳನ್ನ ಇಟ್ಕೊಂಡಿರ್ತೀವಿ ಮಕ್ಕಳು ಕಲಿಯುವಾಗ. ಇವನು ಮಕ್ಕಳಿಗೆ ಎಲ್ಲ ಎಜುಕೇಷನ್ ಕೊಡಿಸುವಾಗ ಅಂದ್ಕೊಳ್ತೀವಿ ನಾವು ಈ ಶಾಲೆಗೆ ಇರಲಿಲ್ಲ, ನಮ್ಮದು ಎಷ್ಟು ಕಷ್ಟ ಇತ್ತು, ನಾನು ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಬೆಳೆಸ್ಬೇಕು ಅಂತ. ಮಕ್ಕಳು ದೊಡ್ಡವರಾದಾಗ ಅಯ್ಯೋ ನಾನು ಹಿಂಗೆ ಬೆಳೆಸಿದ್ದೆ, ನಾನು ಹಂಗೆ ಬೆಳೆಸಿದ್ದೆ, ತ್ಯಾಗ ಮಾಡಿದ್ದೆ ನಾನು, ಪ್ರತಿ ಹಣಕಾಸಾಗಿರ್ಬೋದು ಏನಾದರೂ ಆಗಿರ್ಬೋದು, ಅದನ್ನೇ ನಾವು ಕರಿಕೊಳ್ತಾ ಕೂರಬಾರ್ದು. ಏಕೆಂದರೆ ನಮ್ದು ಅದು ಕರ್ತವ್ಯ. ನಾವು ನಮ್ಮ ಮಕ್ಕಳಿಗೆ ಅದನ್ನು ಮಾಡಲೇಬೇಕಲ್ವ. ಸರಿ, ಧನ್ಯವಾದಗಳು. ಥ್ಯಾಂಕ್ ಯು.